ಶಾಹಿ ರೋಲ್ ನೋಡೋಕ್ಕಷ್ಟೇ ಅಲ್ಲ, ಹೆಸರೇ ಒಂಥರ ಅಟ್ರಾಕ್ಟಿವ್ ಆಗಿದೆ ಅಲ್ವಾ. ಈ ಕ್ವಿಕ್ ಆ್ಯಂಡ್ ಟೇಸ್ಟಿಯಾಗಿ ಆಗುವಂಥ ಶಾಹಿ ರೋಲ್ ರೆಸಿಪಿಯೊಂದಿಗೆ ನಾನು ಇವತ್ತು ಬಂದಿದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಬೋದು, ಆದರೆ ಒಂದು ತಿಂದರೆ ಮನಸ್ಸಿಗೆ ಸಮಾಧಾನ ಅಂತೂ ಆಗಲ್ಲ. 2ರಿಂದ 3 ಆದರೂ ಬೇಕಾಗುತ್ತೆ. ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾರಾದರೂ ಈ ವಿಡಿಯೋ ಮೂಲಕ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಒಂದ್ಸಲ ಪ್ರೆಸ್ ಮಾಡಿ, ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇವತ್ತು ನಾನು ಶಾಹಿ ರೋಲ್ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಅದಕ್ಕೆ ಒಂದು 4ರಿಂದ 5 ಗೋಡಂಬಿ, ಬಾದಾಮಿ, ಪಿಸ್ತಾನ ತೊಗೊಂಡು ಈ ಥರ ದಪ್ಪಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇನ್ನೊಂದು ಕಡೆ 1-2 ಕಪ್ ಆಗೋಷ್ಟು ಹಾಲನ್ನ ಕಾಯಿಸೋಕೆ ಇಟ್ಕೊಂಡಿದ್ದೀನಿ. ಹಾಲು ಜಾಸ್ತಿನೂ ಕಾಯಿಸ್ಕೊಳ್ಳೋದು ಬೇಡ, ಬರೀ 1-2 ಕುದಿ ಬಂದರೆ ಸಾಕು. ನೋಡ್ಬೋದು ಇವಾಗ ಹಾಲು 1-2 ಕುದಿ ಬಂದಿದೆ. ಇದಕ್ಕೆ ಪುಡಿ ಮಾಡಿಟ್ಕೊಂಡಿರೋ ಏಲಕ್ಕಿ ಪುಡಿನೂ ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚಿಕ್ಕವರಿಂದ ದೊಡ್ಡೋರವರೆಗೂ ಎಲ್ಲರೂ ಸಹ ತುಂಬಾ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ. ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಅಥವಾ ಹಬ್ಬಕ್ಕೆ ಏನಾದರೂ ಮಾಡಬೇಕು ಅಂತ ಅನ್ನಿಸ್ತಾ ಇದ್ದರೆ ಕ್ವಿಕ್ಕಾಗಿ ಆಗುವಂಥ ರೆಸಿಪಿ ಅಂತಲೇ ಹೇಳ್ಬೋದು ಈ ಶಾಹಿ ರೋಲ್ ರೆಸಿಪಿ. ಇದನ್ನು 2 ವಿಧಾನದಲ್ಲಿ ಮಾಡ್ತಾರೆ. ಒಂದು ಹಾಲಿನ ಬೇಕಾದರೂ ಮಾಡ್ಕೋಬೋದು, ಇಲ್ಲಾಂತಂದರೆ ಪಾಕ ಮಾಡ್ತೀವಲ್ಲ ಜಾಮೂನ್ಗೆ, ಆ ಥರ ಜಾಮೂನ್ ಪಾಕದಲ್ಲೂ ನಾವು ಇದನ್ನು ಶಾಹಿ ರೋಲು ಮಾಡ್ಕೋಬೋದು. ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದಂತೆ ಒಂದು ಅರ್ಧ ಕಪ್ ಆಗೋಷ್ಟು ನಾನಿಲ್ಲಿ ಕಂಡೆನ್ಸ್ ಮಿಲ್ಕ್ನ ಸೇರಿಸ್ಕೊತಾ ಇದ್ದೀನಿ. ಈ ಕಂಡೆನ್ಸ್ ಮಿಲ್ಕು ನಾನು ಮನೇಲೇ ಮಾಡ್ಕೊಂಡಿರೋದು. ತುಂಬಾ ಈಸಿಯಾಗಿ ಅರ್ಧ ಲೀಟ್ರ್ ಹಾಲಿನಲ್ಲೇ ನಾವು 1 ಡಬ್ಬ ಫುಲ್ಲು ಕಂಡೆನ್ಸ್ ಮಿಲ್ಕ್ನ ಮಾಡ್ಕೋಬೋದು. ಆಚೆಗಡೆ 100-200 ಕೊಟ್ಟು ತೊಗೊಳೋದಕ್ಕಿಂತ ಮನೇಲೇ ಈ ಥರ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಈಗಾಗಲೇ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಒಂದ್ಸಲ ಚೆಕ್ ಮಾಡಿ ನೋಡ್ಕೊಳ್ಳಿ. ಇವಾಗ ಕಂಡೆನ್ಸ್ ಮಿಲ್ಕು ಹಾಕ್ಕೊಂಡು ಅದನ್ನು 1-2 ನಿಮಿಷ ಬೇಯಿಸ್ಕೊಂಡು ಒಂದು ಕಡೆ ಎತ್ತಿಟ್ಕೊತೀನಿ. ಇನ್ನೊಂದು ಕಡೆ ಮಿಕ್ಸಿಂಗ್ ಬೌಲ್ನ ತೊಗೊಂಡು ಅದಕ್ಕೆ 1 ಕಪ್ ಆಗೋಷ್ಟು ಡೆಸಿಕೇಟೆಡ್ ಕೊಕೊನೆಟ್ನ ಸೇರಿಸ್ಕೊಂಡು ಮತ್ತು ಸಣ್ಣದಾಗಿ ಕಟ್ ಮಾಡಿಕೊಂಡು ಡ್ರೈ ಫ್ರೂಟ್ಸ್ನೆಲ್ಲ ಇದಕ್ಕೆ ಸೇರಿಸ್ಕೊಂಡು ಮತ್ತು ಇನ್ನೊಂದು ಅರ್ಧ ಕಪ್ ಆಗೋಷ್ಟು ಕಂಡೆನ್ಸ್ ಮಿಲ್ಕನ್ನು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ಡ್ರೈ ಫ್ರೂಟ್ಸು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ತೊಗೋಬೋದು. ಅದೇ ಬೇಕು ಇದೇ ಬೇಕು ಅಂತನಿಲ್ಲ. ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಉಂಡೆ ಕಟ್ತೀವಲ್ಲ ಅದಕ್ಕೆ ಬರಬೇಕು ಈ ಮಿಶ್ರಣ. ಇದನ್ನು ಒಂದು ಕಡೆ ಎತ್ತಿಟ್ಕೊಂಡು ಇವಾಗ ಬ್ರೆಡ್ ಪೀಸಸ್ನ ತೊಗೊತೀನಿ. ನಾನಿಲ್ಲಿ ಒಂದು 6 ಬ್ರೆಡ್ ಪೀಸಸ್ನ ತೊಗೊಂಡಿದ್ದೀನಿ. ಅಂದರೆ ಒಂದು 6 ಶಾಹಿ ರೋಲ್ ನಾನಿಲ್ಲಿ ಮಾಡ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಅದರ ಅಳತೆ ಮೇಲೆ ಆ ಡ್ರೈ ಫ್ರೂಟ್ಸ್ ಮಿಶ್ರಣನ ಮಾಡಿಟ್ಕೋಬೇಕಾಗುತ್ತೆ. ತುಂಬಾ ಕ್ವಿಕ್ ರೆಸಿಪಿ ಅಂತಲೇ ಹೇಳ್ಬೋದು. ಮತ್ತು ಆ ಡ್ರೈ ಫ್ರೂಟ್ಸ್ ಮಿಶ್ರಣ ಮತ್ತು ನಾವು ಆವಾಗಲೇ ಮಾಡಿಟ್ಕೊಂಡಿದ್ದೀವಲ್ಲ ಮಿಲ್ಕ್ ಕ್ರೀಮು, ಅದೆಲ್ಲ ಮುಂಚೆನೇ ಮಾಡಿಟ್ಕೊಂಡು ಯಾವಾಗ ಬೇಕು ಇದನ್ನು ರೆಡಿ ಮಾಡ್ಕೋಬೋದು. ಆ ಮಿಲ್ಕ್ ಕ್ರೀಮು ನಾನು ತಣ್ಣಗಾಗೋಕ್ಕೆ ಫ್ರಿಡ್ಜಲ್ಲಿ ಒಂದು 30 to 40 ಮಿನಿಟ್ಸ್ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಬ್ರೆಡ್ಡು ಕೊನೆಯಲ್ಲಿ ಇರುತ್ತಲ್ಲ ಬ್ರೌನ್ ಕಲರು, ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ಬೋದು ನೀವು. ಸೆಂಟ್ರಲ್ಲಿರೋ ವೈಟ್ ಪಾರ್ಟ್ ಮಾತ್ರ ನಾವು ಇದಕ್ಕೆ ಯೂಸ್ ಮಾಡ್ಕೋಬೇಕು. ಮತ್ತು ಲಟ್ಟಣಿಕೆಯಿಂದ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಇದನ್ನು ತೆಳು ಮಾಡ್ಕೋಬೇಕು. ಇವಾಗ ನಾನು ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ. ಹಾಗೆ ಕುಕ್ಕಿಂಗು, ಹೋಮ್ ಡೆಕೋರು, ಟ್ರಾವೆಲಿಂಗ್ಸು ಅಥವಾ ಹೆಲ್ತ್ ಟಿಪ್ಸ್ನಲ್ಲಿ ಇಂಟ್ರೆಸ್ಟ್ ಇದ್ದವರು ಮಿಸ್ ಮಾಡಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ವೀಡಿಯೋಗಳನ್ನ ಮಾಡೋದು ಈ ಟಾಪಿಕ್ಸ್ಗಳನ್ನ ಇಟ್ಕೊಂಡು. ಎಲ್ಲ ಬ್ರೆಡನ್ನು ಸೇಮ್ ಇದೇ ಥರ ಲಟ್ಟಣಿಕೆಯಿಂದ ತೆಳು ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ನೀರನ್ನ ನಾನಿಲ್ಲಿ ಒಂದು ಬೌಲ್ನಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಈ ಡ್ರೈ ಫ್ರೂಟ್ಸ್ ಮಿಶ್ರಣನ ನಾನು ಎಲ್ಲನೂ ಒಂದೇ ಸಲ ರೋಲ್ ಥರ ಮಾಡಿಟ್ಕೊಂಡಿದ್ದೀನಿ, ಅಂದರೆ ಈಸಿ ಆಗಬೇಕು ಅಂತ. ನಾನು ಆವಾಗಲೇ ಹೇಳಿದೆ ಈ ಶಾಹಿ ರೋಲ್ನ 2 ಟೈಪ್ ಮಾಡ್ಕೋತೀವಂತ. ಒಂದು ಹಾಲಿನಿಂದ ಮತ್ತೊಂದೊಂದು ಸಕ್ಕರೆ ಪಾಕದಿಂದ ಅಂತ. ನಾನಿವಾಗ ಮಾಡ್ಕೋತಾ ಇರೋದು ಹಾಲಿನಿಂದ. ಇದು ತುಂಬಾ ಕ್ರೀಮಿಯಾಗಿ ಬರುತ್ತೆ. ಸೇಮ್ ರಸ್ಮಲೈ ಥರನೇ ಟೇಸ್ಟ್ ಕೊಡುತ್ತೆ. ಇನ್ನು ನೀವು ಸಕ್ಕರೆ ಪಾಕದಿಂದ ಬೇಕಾದ್ರೂ ಮಾಡ್ಕೋಬೋದು. ನಾವು ಜಾಮೂನ್ಗೆಲ್ಲ ಮಾಡ್ಕೋತೀವಲ್ಲ ಸಕ್ಕರೆ ಪಾಕ, ಆ ಥರ ಬೇಕಾದರೂ ಮಾಡ್ಕೋಬೋದು. ಎರಡೂ ಸಹ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇವಾಗ ಒಂದೊಂದೇ ಬ್ರೆಡ್ ಪೀಸಸ್ನ ತೊಗೊಂಡು ಅದ್ರ ಮೇಲೆ ರೋಲ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇಟ್ಕೊಂಡು ಈ ಥರ ನೀಟಾಗಿ ಪ್ರೆಸ್ ಮಾಡಿಕೊಂಡು ರೋಲ್ ಮಾಡ್ಕೋಬೇಕು. ಕೊನೆಯಲ್ಲಿ ಒಂದು ಸ್ವಲ್ಪ ನೀರನ್ನು ಹಚ್ಕೊಂಡು ಇದನ್ನು ಮತ್ತೆ ಪ್ರೆಸ್ ಮಾಡಿಕೊಂಡು ರೋಲ್ ಮಾಡ್ಕೋಬೇಕು. ಅಲ್ಲಿ ನೀವು ನೀರು ಬೇಕಾದರೂ ಹಚ್ಕೋಬೋದು, ಇಲ್ಲ ಅಂತಂದರೆ ಮೈದಾ ಹಿಟ್ಟಿನ ಮಿಶ್ರಣ ಬೇಕಾದರೂ ಮಾಡಿಟ್ಕೊಂಡು ಹಚ್ಕೋಬೋದು. ಇವಾಗ ಎಲ್ಲ ರೋಲ್ನು ಮಾಡಿಟ್ಕೊಂಡು ಒಂದು ಕಡೆ ಎತ್ತಿಟ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಕಡೆ ಪ್ಯಾನ್ನ ಇಟ್ಕೊಂಡು ಅದಕ್ಕೆ 1-2 ಸ್ಪೂನ್ ಆಗೋಷ್ಟು ತುಪ್ಪ ಮತ್ತು 1-2 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ಡೀಪ್ ಫ್ರೈ ಮಾಡಬೇಕಾದ್ರೂ ಮಾಡ್ಕೋಬಹುದು. ನಾನಿಲ್ಲಿ ಜಾಸ್ತಿ ಏನು ಎಣ್ಣೆಯಲ್ಲಿ ಅದನ್ನು ಕರ್ಕೊಳ್ಳೋಕೆ ಹೋಗ್ತಾ ಇಲ್ಲ. ಒಂದು ಸ್ವಲ್ಪನೇ ಎಣ್ಣೆ ಮತ್ತು ತುಪ್ಪನ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಸಹ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ನೀವು ಇಲ್ಲಿ ಆ ಥರ ಮಾಡ್ಕೋಬೋದು. ಎಲ್ಲ ಕಡೆ ನೀಟಾಗಿ ಕಡಿಮೆ ಉರಿ ಇಟ್ಕೊಂಡು ನಾವಿಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಜಾಸ್ತಿ ಉರಿ ಇಟ್ಕೊಂಡ್ರೆ ಬೇಗನೆ ಕಲರ್ ಚೇಂಜ್ ಆಗಿಬಿಡುತ್ತೆ, ಆದರೆ ಒಳಗಡೆ ಎಲ್ಲ ಫ್ರೈ ಆಗಲ್ಲ. ಕಡಿಮೆ ಉರಿ ಇಟ್ಕೊಂಡ್ರೆ ಒಳಗಡೆ ಎಲ್ಲ ನೀಟಾಗಿ ಫ್ರೈ ಆಗಿ ತುಂಬಾ ಕ್ರಿಸ್ಪಿ ಆ್ಯಂಡ್ ಕ್ರೀಮಿಯಾಗಿ ಬರುತ್ತೆ ಈ ಶಾಹಿ ರೋಲು.
ನನಗಂತೂ ಸ್ವೀಟ್ ಇಷ್ಟ ಆಗಲ್ಲಪ್ಪ ಅಂತ ಅಂತಾರಲ್ಲ ಕೆಲವರು, ಅಂಥವರಿಗೂ ಸಹ ಈ ಶಾಹಿ ರೋಲ್ ಕೊಟ್ಟರೆ ತುಂಬಾ ಇಷ್ಟಪಟ್ಟು 2ರಿಂದ 3 ಆದರೂ ಖಾಲಿ ಮಾಡಿಬಿಡ್ತಾರೆ. ಅಷ್ಟೊಂದು ಟೇಸ್ಟಿಯಾಗಿರೋ ರೆಸಿಪಿ ಅಂತಲೇ ಹೇಳ್ಬೋದು. ನೋಡ್ಬೋದು ನೀವು ಇವಾಗ ನಾನು ಎಲ್ಲ ಕಡೆ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೆ ಕುಕ್ಕಿಂಗು, ಹೋಮ್ ಡೆಕೋರು, ಟ್ರಾವೆಲಿಂಗ್ಸು ಅಥವಾ ಹೆಲ್ತ್ ಟಿಪ್ಸ್ನಲ್ಲಿ ಇಂಟ್ರೆಸ್ಟ್ ಇದ್ದವರು ಮಿಸ್ ಮಾಡದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ವೀಡಿಯೋಗಳನ್ನ ಮಾಡೋದು ಈ ಟಾಪಿಕ್ಸ್ಗಳನ್ನ ಇಟ್ಕೊಂಡು. ಎಲ್ಲ ಶಾಹಿ ರೋಲು ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಇವಾಗ ನಾನು ಒಂದು ತಟ್ಟೆಯಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ಈ ಬೇಸಿಗೆಯಲ್ಲಿ ತುಂಬಾ ವೆರೈಟೀಸ್ ಆಫ್ ಐಸ್ ಕ್ರೀಮ್ನ ನಾವು ಟ್ರೈ ಮಾಡ್ತಾನೆ ಇರ್ತೀವಿ. ಅದರಲ್ಲಿ ಈ ಶಾಹಿ ರೋಲ್ ಕೂಡ ಮಿಸ್ ಮಾಡದೆ ಟ್ರೈ ಮಾಡಬೇಕು ಅನ್ನೋವಂಥ ರೆಸಿಪಿ ಅಂತಲೇ ಹೇಳ್ಬೋದು. ಯಾಕಂದರೆ ಕ್ರಿಸ್ಪಿಯಾಗಿರೋ ಈ ರೋಲ್ಗಳ ಮೇಲೆ ಕ್ರೀಮಿ ಆ್ಯಂಡ್ ಚಿಲ್ಲಾಗಿರೋ ಹಾಲಿನ ಕ್ರೀಮ್ನ ಸೇರಿಸ್ಕೊಂಡು ತಿಂತಾಯಿದ್ರೆ ಹಬ್ಬ ಬಾಯಿಗೆ ಒಂಥರ ಹಬ್ಬ ಅಂತಲೇ ಹೇಳ್ಬೋದು. ಇವಾಗ ಒಂದು ಪ್ಲೇಟ್ನ ತೊಗೊಂಡು ಅದ್ರ ಮೇಲೆ ಎಲ್ಲ ಶಾಹಿ ರೋಲ್ನು ನೀಟಾಗಿ ಇಟ್ಕೊತಾ ಇದ್ದೀನಿ. ಇವಾಗ ನಾವು ಆವಾಗಲೇ ರೆಡಿ ಮಾಡ್ಕೊಂಡಿದ್ವಲ್ಲ ಹಾಲಿನ ಕ್ರೀಮು ಇದ್ರ ಮೇಲೆ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಕಾಣಲಿ, ಹಾಗೆ ಟೇಸ್ಟ್ಗೂ ಚೆನ್ನಾಗಿರಲಿ ಅಂತ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡು ಡ್ರೈ ಫ್ರೂಟ್ಸ್ನು ಸೇರಿಸ್ಕೊತಾ ಇದ್ದೀನಿ. ಇಷ್ಟಾದರೆ ಸಾಕು, ರೆಡಿ ಟು ಈಟ್ ಶಾಹಿ ರೋಲು. ಚಿಕ್ಕವರಿಂದ ದೊಡ್ಡರವರೆಗೂ ಎಲ್ಲರೂ ಸಹ ತುಂಬಾ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ ಇದು. ನೋಡಿದ್ರಲ್ಲ ಎಷ್ಟು ಕ್ವಿಕ್ ಆ್ಯಂಡ್ ಸೂಪರ್ ಟೇಸ್ಟಿಯಾಗಿರೋ ಶಾಹಿ ರೋಲ್ನ ಆರಾಮಾಗಿ ಮನೆಯಲ್ಲೇ ಮಾಡ್ಕೊಂಡ್ವಿ ಅಂತ. ಈ ಸೂಪರ್ ಟೇಸ್ಟಿ ಆ್ಯಂಡ್ ಸೂಪರ್ ಈಸಿಯಾಗಿರೋ ಶಾಹಿ ರೋಲ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಮುಂದೆನೂ ಸಹ ಇದೇ ಥರ ಹೊಸ ವೀಡಿಯೋಗಳಿಗೋಸ್ಕರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ಮುಂದೆ ಹೊಸ ವೀಡಿಯೋಗಳೊಂದಿಗೆ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.